ಯಾವೆಲ್ಲ ಸೌಲಭ್ಯಗಳನ್ನ ಈ ಯೋಜನೆ ಕೆಳಗಡೆ ತಗೋಬಹುದು ಅಂತ. ಇದೇ ರೀತಿಯ ಸೌಲಭ್ಯವನ್ನ ಒಂದು ಗುಂಪು ಕೂಡ ತಗೋಬಹುದು. ಆ ಗುಂಪು ಸ್ವಸಹಾಯ ಗುಂಪಾಗಿರ್ಬೋದು, ಸಹಕಾರಿ ಸಂಘ ಆಗಿರ್ಬೋದು, ರೈತ ಉತ್ಪಾದಕರ ಕಂಪನಿ ಆಗಿರ್ಬೋದು, ಮತ್ತೆ ಸ್ವಸಹಾಯ ಸರ್ಕಾರೇತರ ಸಂಸ್ಥೆಗಳು ಅಂತ ಕರೀತೀವಿ. ಆ ತರದೆಲ್ಲ ಮಾಡ್ಕೋಬಹುದು. ಇದು ಒಂದು ಭಾಗ ಆಗುತ್ತೆ ಸ್ಕೀಮ್. ಇನ್ನೊಂದು 2 ಕಾಂಪೋನೆಂಟ್ ಇದೆ, ವಿಭಾಗಗಳಿದೆ. ಆ ವಿಭಾಗಗಳು ಬರೀ ಗುಂಪು ಅಂದ್ರೆ ಕನಿಷ್ಠ 50ರಿಂದ ಹೆಚ್ಚು ಜನ ಸೇರಿ ಒಂದು ಗುಂಪನ್ನ ಮಾಡಿರ್ಬೇಕು. ಒಂದು ಫೆಡರೇಷನ್ ಅಂತ ಕರಿತೀವಿ, SHG ಫೆಡರೇಷನ್ ಅಲ್ವಾ, ಒಕ್ಕೂಟ ಅಂತ ಕರಿತೀವಿ. ಒಂದು ಒಕ್ಕೂಟದಲ್ಲಿ ಎಷ್ಟು ಸದಸ್ಯರು ಇರ್ತೀರಿ ಅಲ್ವಾ? ಸೊ ಈ ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲಭೂತ ಸೌಕರ್ಯ. ಈಗ ನಿಮ್ಮ ಇಲ್ಲೊಂದು ಯೂನಿಟ್ ಕಾಣಿಸ್ತಾ ಇದೆ, ಇದನ್ನ ಒಬ್ಬ ವ್ಯಕ್ತಿನೂ ಮಾಡ್ಬೋದು. ಇದೇ ಕೆಲಸನ ಇನ್ನೊಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಒಂದು 30 ಜನ 50 ಜನ ಮಹಿಳೆಯರು ಸೇರಿ ಕೂಡ ಮಾಡ್ಬೋದು. ಬರೀ ಮಹಿಳೆಯರಿಗೆ ಹೇಳ್ತೀನಿ ಅನ್ಕೊಂಡ್ರೆ ಪುರುಷರು ಸೇರಿ ಮಾಡ್ಬೋದು. ಈಗ ರೈತ ಉತ್ಪಾದಕರ ಕಂಪನಿಯಲ್ಲಿ ಮಹಿಳೆಯರು ಇರ್ತಾರೆ, ಪುರುಷರು ಇರ್ತಾರೆ. 3000 ಜನ ಶೇರ್ದಾರ್ ಇದ್ದಾರೆ. ಕೋಆಪರೇಟಿವ್ ಸೊಸೈಟಿ ಇರುತ್ತೆ ನಿಮ್ಮಲ್ಲಿ, ಕೋಆಪರೇಟಿವ್ ಸೊಸೈಟಿನಲ್ಲಿ 5000 ಜನ ಶೇರ್ದಾರ್ ಇರ್ತಾರೆ. ಸೊ ಎಲ್ಲ ಶೇರ್ದಾರರಿಗೂ ಕೂಡ ಒಂದು ಮೂಲಭೂತ ಸೌಕರ್ಯವನ್ನ ತಯಾರಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅದು ನೀವು 10 ಕೋಟಿ ಮಿನಿಮಮ್ ಬಜೆಟ್ ಹಾಕೋದು ನಿಮಗೆ 3 ಕೋಟಿವರೆಗೆ ಸಬ್ಸಿಡಿ ಸಿಗುತ್ತೆ. ನಿಮಗೆ ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು, 50 ಕೋಟಿ 30 ಕೋಟಿವರೆಗೂ ಯೋಚನೆ ಮಾಡ್ಬೋದು. ಅದು ತುಂಬಾ ದೊಡ್ಡ ಮಟ್ಟ ಆಯ್ತು. ಅದನ್ನ ಸಾಮಾನ್ಯವಾಗಿ ಯೋಚನೆ ಮಾಡೋದು ಕಷ್ಟ, ಯಾಕೆಂದ್ರೆ ಬಂಡವಾಳನೂ ದೊಡ್ಡದಾಗಿದೆ, ಮತ್ತೆ ಯೋಚನೆನೂ ದೊಡ್ಡದಾಗಿರ್ಬೇಕು, ಮತ್ತೆ ಮಾರುಕಟ್ಟೆ ಮಾಡೋ ಪ್ಲಾನ್ ಅಷ್ಟೇ ದೊಡ್ಡದಾಗಿರ್ಬೇಕು. ಯಾಕಂದ್ರೆ 30 ಕೋಟಿ 20 ಕೋಟಿ ಹಾಕ್ಬಿಟ್ಟು ನಾನು ಇಲ್ಲೆಲ್ಲ ಹಳ್ಳಿಗಳಲ್ಲಿ ಮಾರಾಟ ಮಾಡ್ತೀನಿ, ಅದು ವರ್ಕೌಟ್ ಆಗಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಕೋಟಿಗಳ ಗಂಟೆ ಯೋಚನೆ ಮಾಡುವಾಗ ಅದಕ್ಕೆ ತಕ್ಕನಾದ ಪ್ಲಾನ್ ಅನ್ನ ತಯಾರಿ ಮಾಡ್ಕೋಬೇಕು. ಅದು ಒಬ್ಬ ವ್ಯಕ್ತಿಗೆ ಕಷ್ಟ ಆಗ್ಬೋದು, ಅದಕ್ಕೆ ನಾವು ಸಹಕಾರ ಕೊಡಕ್ಕೆ ಇದ್ದೇ ಇರ್ತೀವಿ ಯಾವತ್ತು. ಪ್ಲಸ್ ನಮ್ಮ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅವರು ನಿಮ್ಮೂರ್ನವರೇ, ಅವರು ಕೃಷಿಯಲ್ಲಿ PhD ಮಾಡ್ತಾ ಇದ್ದಾರೆ, ಡಾಕ್ಟರ್ ಪವನ್ ಅವರು. ಹಾಗಾಗಿ ಅವರು ಕೃಷಿ ವ್ಯವಹಾರದಲ್ಲಿ ಅವರು ಪರಿಣಿತಿ ಹೊಂದಿರ್ತಾರೆ. ಅಗ್ರಿ ಬಿಸ್ನೆಸ್ ಅಂತಾನೆ ಕರಿತೀವಿ. ಆಲ್ರೆಡಿ MSc ಮಾಡ್ಕೊಂಡು ಈಗ PhD ಮಾಡ್ತಾ ಇದ್ದಾರೆ. ಅವ್ರು DRP ಆಗಿ ಬಂದಿರೋದು ನಮಗೊಂದು ಆಸ್ತಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇಂಥ ಟೆಕ್ನಿಕಲ್ ವ್ಯಕ್ತಿಗಳು DRP ಆಗೋದು ಬಹಳ ಮುಖ್ಯ. ಈಗ ಯಾರೋ ಒಬ್ಬ ಜನರಲ್ ಗ್ರಾಜುಯೇಟ್ ಆಹಾರ ಸಂಸ್ಕರಣೆ ಬಗ್ಗೆ ಗೊತ್ತೇ ಇಲ್ಲ, ಅವ್ರು ಬಂದು DRP ಆದಾಗ ಏನಾಗುತ್ತೆ, ಮ್ಯಾಂಗೋನಲ್ಲಿ ಏನೆಲ್ಲ ಮಾಡ್ಬೋದು ಅಂತಂದ್ರೆ ಯಾವ್ದೋ 1-2 ಹೇಳ್ತಾರೆ. ಆದ್ರೆ ಈ ವ್ಯಕ್ತಿ 10ರಿಂದ 20 ತರ ಹೇಳ್ಕೊಡ್ತಾರೆ. ನಿಮಗೆ ಹುಣಸೆ ಹಣ್ಣು ಬಗ್ಗೆ ಮಾತಾಡ್ತಾ ಇದ್ರು, ಹುಣಸೆ ಹಣ್ಣಲ್ಲಿ ಏನೆಲ್ಲ ಮಾಡ್ಬೋದು ಅಂತ 10ರಿಂದ 15 ಆಪ್ಷನ್ಸ್ ಇದೆ. ಅದನ್ನೆಲ್ಲ ಹೇಳಲಿಕ್ಕೆ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಾರೆ. ಹಾಗಾಗಿ ಸಾಮಾನ್ಯ ಮೂಲಭೂತ ಸೌಕರ್ಯ ಅನ್ನೋದಿದ್ರೆ ತುಂಬಾ ದೊಡ್ಡ ವಿಷಯ. ಯಾರಾದ್ರೂ ರೈತ ಉತ್ಪಾದಕರ ಸಂಸ್ಥೆಗಳು ಮತ್ತೆ SHG ಫೆಡರೇಷನ್ಸ್ ಗಳಿದ್ರೆ ಮಾತ್ರ ಈ ಸ್ಕೀಮ್ ಅಲ್ಲಿ, ಈ ಯೋಜನೆಯ ವಿಭಾಗದಲ್ಲಿ ನೀವು ಸಹಕಾರ ತಗೋಬಹುದು. ಇದಕ್ಕೆ ಪ್ಲಾನಿಂಗ್ ಮಾಡೋದಕ್ಕೆ ಕೂಡ ಒಂದಷ್ಟು ದುಡ್ಡು ಹಿಡಿಯುತ್ತೆ. ಯಾರೇ ಆಗಲಿ ಒಂದು DPR ಮಾಡ್ಕೊಡಿದ್ರೆ ಫ್ರೀ ಆಗಿ ಮಾಡ್ಕೊಡಲ್ಲ. ನಿಮಗೆ ಮಿನಿಮಮ್ 50,000ದಿಂದ 1 ಲಕ್ಷದವರೆಗೆ ಚಾರ್ಜ್ ಮಾಡ್ತಾರೆ ಬರೀ ಪ್ಲಾನ್ ಮಾಡ್ಕೊಡಕ್ಕೆ. ಅದನ್ನು ಕೂಡ ನಾವು 50,000 ರೂಪಾಯಿನ ಯೋಜನೆ ವತಿಯಿಂದ ಕೊಡಿಸ್ಕೊಡ್ತೀವಿ. ಥ್ರೂ DRP ಅವರು ಮಾಡಿ ಕೊಡ್ತಾರೆ. ಅಂತ ಆಯ್ತಾ? 2 ಬೇರೆ ಬೇರೆ ಭಾಗಗಳಿದೆ. ಒಂದು ಒಬ್ಬ ವ್ಯಕ್ತಿಯಾಗಿ ಯೋಚನೆ ಮಾಡಿ, ಮತ್ತೆ ಒಂದು ಗುಂಪಾಗಿ ಯೋಚನೆ ಮಾಡಿ. ಅದೇ ರೀತಿ ಒಂದು ಉನ್ನತ ಮಟ್ಟದ ಗುಂಪು FPO ಅಂತ ಕರಿತೀವಿ, ರೈತ ಉತ್ಪಾದಕರ ಸಂಸ್ಥೆಗಳು. ಯಾಕೆಂತಂದ್ರೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತೆ ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಸುಮಾರಷ್ಟು ರೈತ ಉತ್ಪಾದಕರ ಸಂಸ್ಥೆಗಳು, ಕಂಪನಿಗಳು ಆಲ್ರೆಡಿ ಇದಾವೆ ಇಡೀ ಜಿಲ್ಲೆಯಲ್ಲಿ. ನನ್ನ ಪ್ರಕಾರ ಅಟ್ಲೀಸ್ಟ್ 10 ಇರ್ಬೋದಲ್ವಾ ಸರ್, ಇನ್ನೂ ಜಾಸ್ತಿ. ಹಾಗಾಗಿ ಈ ಕಂಪನಿಗಳಿಗೆ ದೊಡ್ಡ ಅವಕಾಶ ಇದೆ. 3 ಕೋಟಿ ಸಬ್ಸಿಡಿ ಸಿಗುತ್ತೆ ಅಂತ ಯೋಚನೆ ಮಾಡಿ. ಕನಿಷ್ಠ ನೀವು 10 ಕೋಟಿವರೆಗೆ ಬಿಸ್ನೆಸ್ ಮಾಡ್ಕೋಬಹುದು. ಆ ಪ್ಲಾನ್ ಮಾಡ್ಕೊಂಡು ಏನಾದ್ರೂ ಯೋಚನೆ ಮಾಡಿ. ನಿಮ್ಮಲ್ಲಿ ಸಿಗೋದು ಸಿಲ್ಕ್ ಮಿಲ್ಕಿ ಫೇಮಸ್ ಅಂತಾರೆ. ಸಿಲ್ಕ್ ನಾವು ಕವರ್ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಆಹಾರ ಉತ್ಪನ್ನ ಅಲ್ಲ ಅದು. ಹಾಗಾಗಿ ಹಾಲನ್ನ ಪ್ಲಸ್ ತರಕಾರಿಗಳು, ಅರವಿಂದ್ ಸರ್ ಹೇಳಿದಾಗ ಅವಾಗಲೇ ತರಕಾರಿಗಳು, ಹಣ್ಣುಗಳಿಗೆ ಬಹಳ ಫೇಮಸ್ ಕೋಲಾರ. ಒಂದು ಹಣ್ಣನ್ನ ಒಣಸೋದು ಅಂತ ಹೇಳ್ತಾ ಇದ್ರು. ಈ ಮ್ಯಾಗಿಯಲ್ಲೆಲ್ಲ ನೋಡಿರ್ತೀರಲ್ವಾ, ಮ್ಯಾಗಿಯಲ್ಲಿ ತರಕಾರಿ ಪೀಸ್ಗಳು ಒಣಗಿರುತ್ತೆ. ಎಲ್ಲಿಂದ ಬಂದದು? ತರಕಾರಿನೇ ಒಣಗಿಸಿರೋದಷ್ಟೇ. ಅದನ್ನ ಸೂರ್ಯನ ಕಿರಣಗಳ ನೇರವಾಗಿ ಒಣಸಕ್ ಆಗಲ್ಲ. ಅದಕ್ಕೆ ಅಂತ ಒಂದು ಚೌಕಟ್ಟನ್ನ ಮಾಡ್ಕೋಬೇಕು. ಯಾವುದೇ ಕ್ರಿಮಿಕೀಟ ಅದಕ್ಕೆ ಹೋಗಿ ಸೇರಬಾರ್ದು, ಧೂಳು ಹೋಗಿ ಬೀಳಬಾರ್ದು. ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಾಡಿದಾಗ ಅದು ಉನ್ನತ ಮಟ್ಟದ ಗುಣಮಟ್ಟವುಳ್ಳ ಒಂದು ಉತ್ಪನ್ನ ಆಗುತ್ತೆ. ಆ ಉತ್ಪನ್ನಕ್ಕೆ ಒಳ್ಳೆ ಮಾರುಕಟ್ಟೆ ಇದ್ದೇ ಇದೆ. ಕರೆಕ್ಟಾ? ಈಗ ಹುಣಸೆ ಹಣ್ಣಿನ ಬಗ್ಗೆ ಉದಾಹರಣೆ ಕೊಡ್ತೀನಿ. ಒಂದು SHG ಅಲ್ಲಿ ಯಾರೋ ಒಂದು ಮಹಿಳೆಯರು ಏನ್ ಮಾಡ್ತಾರೆ, ಹುಣಸೆ ಹಣ್ಣಿನ ತೊಕ್ಕು ಅಂತಾನೋ, ಹುಣಸೆ ಹಣ್ಣಿಂದು ಸಿಹಿ ಹುಣಸೆ ಹಣ್ಣು ಉಂಡೆ ಬರುತ್ತೆ. ಏನಂತೀರ ಅದು?
ಹುಣಸೆ ಹಣ್ಣು ಲಾಲಿಪಾಪ್ ಆ ತರದ್ದೇನೋ ಮಾಡಿ ಹಾಕ್ತೀರಿ, ಅದ್ರಲ್ಲಿ ನಾರು ಸಿಗುತ್ತೆ, ಧೂಳು ಸಿಗುತ್ತೆ ಅಂದಾಗ ತಿನ್ನಕ್ ಇಷ್ಟಪಡ್ತೀವ ನಾವು? ಇಲ್ಲ ಅಲ್ವಾ? ಸೊ ಶಿರಾ, ತುಮಕೂರು ಜಿಲ್ಲೆಯ ಶಿರಾ ಅಂತ ಒಂದು ತಾಲೂಕಿದೆ, ಗೋದೇಸಿ ಅಂತ ಒಂದು ಕಂಪನಿ ಇದೆ ಅಲ್ಲಿ ಅಣ್ಣ ತಂಗಿ ಈಚನೆ ಯೋಚನೆ ಮಾಡಿ ನಾವ್ ಯಾಕೆ ಇದನ್ನ ತುಂಬಾ ದೊಡ್ಡದಾಗಿ ಯೋಚನೆ ಮಾಡಬಾರ್ದು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಗೋದೇಸಿ ಅಂತ ಹೇಳ್ಕೊಂಡು ಕಂಪನಿ ಶುರು ಮಾಡಿದ್ರು. ಇವತ್ತು ಇಡೀ ಬೆಂಗಳೂರಲ್ಲಿ ಅವರ ಗೋದೇಸಿ ಹುಣಸೆ ಹಣ್ಣಿನ ಲಾಲಿಪಾಪ್ ಬಹಳ ಫೇಮಸ್ ಆಗಿದೆ. ಟಿವಿಯಲ್ಲಿ ಅಡ್ವರ್ಟೈಸ್ ಇದಕ್ಕೆ ಉಪಯೋಗ ಅಡ್ವರ್ಟೈಸ್ಮೆಂಟ್ಗೆ ರಾಯಭಾರಿ ಕೂಡ ಇದ್ದಾರೆ. ಸೊ ಸಣ್ಣ ಯೋಚನೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು ಅನ್ನೋದಕ್ಕೆ ಗೋದೇಸಿ ಹುಣಸೆ ಹಣ್ಣಿನ ಬಿಸ್ನೆಸ್ ಒಳ್ಳೆ ಉದಾಹರಣೆ. ಇನ್ನೊಂದು ಎಷ್ಟು ಮಾತಾಡ್ತಾ ಇದ್ವಿ ನಾವು, ಬೆಂಗಳೂರಲ್ಲಿ ಬೇಕರಿಗಳಂತೂ ಗೊತ್ತಿಲ್ಲದಷ್ಟು ಸಂಖ್ಯೆಗಳಲ್ಲಿದೆ. ಎಲ್ಲಾ ಬೇಕರಿ ಬಂದ್ರು ವೆಜ್ ಪಫ್, ಎಗ್ ಪಫ್, ಸಮೋಸ ಬೇಸಿಕಸ್ ಇರುತ್ತೆ, ಕರೆಕ್ಟಾ? ಎಲ್ಲದನ್ನು ತಿನ್ನೋದಕ್ಕೆ ಸಾಸ್ ಬೇಕೇ ಬೇಕು. ಗೋಬಿ ಮಂಚೂರಿ ತಿನ್ನೋಕೆ ಸಾಸ್ ಬೇಕು. ಸಾಸ್ ಎಲ್ಲಿಂದ ಬರುತ್ತೆ? ಟೊಮೆಟೊ ಅಂತ ಮಾಡ್ಬೇಕಲ್ವಾ? ದುರ್ದೈವ ಏನಂದ್ರೆ ಆಲೂಗಡ್ಡೆ ಎಲ್ಲ ಮಾಡ್ತಾ ಇದ್ದಾರೆ, ಇನ್ನು ಏನೇನಾದ್ರು ಕಲಬೆರಕೆಗಳಾಗ್ತಾ ಇದೆ. ಸೊ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಟೊಮೆಟೊ ಬೆಳೆಯುವ ಜಿಲ್ಲೆ ಅಥವಾ ತಾಲೂಕಾಗಿ ಟೊಮೆಟೊದಲ್ಲಿ ಕೆಚಪ್ ಮಾಡೋಣ ಅಂತ ಯಾಕೆ ಯೋಚನೆ ಮಾಡಬಾರ್ದು? ಬೆಸ್ಟ್ ಬಿಸ್ನೆಸ್ ಮಾಡ್ತಾ ಇದ್ವಿ. ಉನ್ನತ ಮಟ್ಟದ ಗುಣಮಟ್ಟವುಳ್ಳ ಕೆಚಪ್ ಅನ್ನ ಚಿಕ್ಕ ಚಿಕ್ಕ ಬೇಕರಿಗಳನ್ನೇ ಫೋಕಸ್ ಮಾಡಿ ಎಷ್ಟು ದೊಡ್ಡದಾಗಿ ಯೋಚನೆ ಮಾಡಬಹುದು. ಅಂದ್ರೆ ಸ್ಕೇಲ್ ಅಂತ ಕರಿತೀವಿ, ಸ್ಕೇಲ್ ಆಫ್ ಬಿಸ್ನೆಸ್ ಅಂತ. 10 ಲಕ್ಷಕ್ಕಲ್ಲ 100 ಕೋಟಿ ಯೋಚನೆ ಮಾಡುವಷ್ಟು ಶಕ್ತಿ ಈ ಕ್ಷೇತ್ರಕ್ಕಿದೆ. ಅರ್ಥ ಆಯ್ತಲ್ವಾ? ಈ ಯೋಚನೆ ನಿಮ್ಮಲ್ಲಿ ಬರಬೇಕು. ಯೋಜನೆಗೆ ಜೊತೆಯಾಗಿ ನಿಲ್ಲೋದಕ್ಕೆ ಸರ್ಕಾರ ಇದೆ, ಈ ಯೋಜನೆ ಇದೆ. ಅದನ್ನಷ್ಟೇ ಇವತ್ತು ನಾವು ತಲುಪಿಸ್ಲಿಕ್ಕೆ ಬಂದಿದ್ದೀವಿ. ಅಫ್ಕೋರ್ಸ್ ನಾವೆಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀವಿ, ಯೋಚನೆ ಇಲ್ಲ. ನಿಮ್ಮದೇ ಜಿಲ್ಲೆಯ, ನಿಮ್ಮದೇ ಸುತ್ತಮುತ್ತಲಿನ ಗ್ರಾಮದ DRPಗಳಿರ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಕೃಷಿ ಅಧಿಕಾರಿಗಳು ಮತ್ತೆ ಜಂಟಿ ಕೃಷಿ ಅಧಿಕಾರಿಗಳು ಇದಕ್ಕೆ ನೋಡಲ್ ಅಧಿಕಾರಿಗಳಾಗಿರ್ತಾರೆ. ಅವ್ರ ಹತ್ರ ಹೋದ್ರೆ ಫ್ರಾಂಕ್ ಆಗಿ ಹೇಳ್ತೀನಿ, ಯಾವುದೇ ರೀತಿ ಯಾರ ಹತ್ರನೂ ದುಡ್ಡಿಸ್ಕೊಳ್ಳದೆ ಆಗ್ತಾ ಇರೋ ಯೋಜನೆ ಇದು. ಫ್ರಾಂಕ್ ಆಗಿ ಹೇಳ್ತೀನಿ, ಅರ್ಥ ಆಯ್ತಾ? ಯಾವುದೇ ರೀತಿಯ ಹಣಕಾಸಿನ ಕೊಡುವಷ್ಟು ಇವ್ರಿಗೂ ಅಷ್ಟೇ ನೀವು ಹಣಕಾಸು ಕೊಟ್ಟು ಪ್ಲಾನ್ ಮಾಡಿಸ್ಕೋಬೇಕಂತ ಏನಿಲ್ಲ, ನಾವೇ ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದೀವಿ. ಅರ್ಥ ಆಯ್ತಾ? ಖುಷಿಯಿಂದ ಕೊಟ್ರೆ ನಾವೇನು ಮಾಡಕ್ಕಾಗಲ್ಲ. ಅದು ಕೊಡ್ಬೇಡ್ರಿ ಅಂತ ನಾನು ಹೇಳಲ್ಲ, ನಿಮ್ ಇಷ್ಟ. ಆದ್ರೆ ಅವ್ರು ಯಾವತ್ತೂ ಡಿಮ್ಯಾಂಡ್ ಮಾಡಲ್ಲ. ಇಡೀ ರಾಜ್ಯದಲ್ಲಿ 400ಕ್ಕೂ ಹೆಚ್ಚು ಈ ತರದ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ. ಬೆಳಗಾವಿ ಒಂದು ಎಕ್ಸಾಂಪಲ್ ತಗೋತೀನಿ, 30ಕ್ಕೂ ಹೆಚ್ಚು DRP ಕೆಲಸ ಮಾಡ್ತಾ ಇದ್ದಾರೆ. 700ಕ್ಕೂ ಅಧಿಕ ಲೋನ್ಸ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಇಡೀ ದೇಶಕ್ಕೆ ಕಳೆದ ವರ್ಷ ಬೆಳಗಾವಿ 10ನೇ ಜಿಲ್ಲೆ ಆಗಿತ್ತು. ಇಡೀ ದೇಶಕ್ಕೆ ಎಷ್ಟು ಜಿಲ್ಲೆಗಳಿದೆ ನಮ್ಮ ದೇಶದಲ್ಲಿ? 10ನೇ ಸ್ಥಾನದಲ್ಲಿತ್ತು. ಯಾಕೆ ಸಾಧ್ಯವಾಯ್ತು ಅಂದ್ರೆ ಒಳ್ಳೆ DRPಗಳಿದ್ರು, ಜಿಲ್ಲೆನೂ ದೊಡ್ಡದು, ಆಹಾರ ಸಂಸ್ಕರಣೆಗೆ ಅಷ್ಟೇ ಜನ ಬಂದು ಸೌಲಭ್ಯನ ತಗೊಂಡಿದ್ದಾರೆ. ನಿಮ್ಗೆ 4 ವರ್ಷದ ಪ್ರಗತಿ ನೋಡೋದಾದ್ರೆ 54 ಲೋನ್ ಸ್ಯಾಂಕ್ಷನ್ ಆಗಿದ್ದಾವೆ ಈ ಯೋಜನೆ ಕೆಳಗಡೆ. ಅವಕಾಶ ಇಷ್ಟೇನಾ? ನಮ್ಗೆ ಅದು ಯೋಚನೆ ಮಾಡ್ತಾ ಇಲ್ಲ, ಎಷ್ಟೊಂದು ದೊಡ್ಡ ಅವಕಾಶ ಇದೆ, ಇನ್ನೂ ಯಾಕೆ ಇಷ್ಟು ಕಡಿಮೆ ಅಂತ. ಡಿಪಾರ್ಟ್ಮೆಂಟ್ ಎಷ್ಟೇ ಎಫರ್ಟ್ ಹಾಕೋದ್ರು, ನಮ್ಗಳ ಕಡೆಯಿಂದ ಎಷ್ಟೇ ಕೆಲಸ ಆದ್ರೂ ನೀವುಗಳ ಮುಂದೆ ಬರದೆ ಹೋದ್ರೆ ಎಲ್ಲವೂ ವೇಸ್ಟ್. ಇಂಥ ಕಾರ್ಯಕ್ರಮಗಳು ಇನ್ನೂ 10 ಆಗ್ಬೋದು, ಆದ್ರೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೇಳಿ ಏನು ಅದರಿಂದ ರಿಸಲ್ಟ್ ಬರಲಿಲ್ಲ ಅಂದ್ರೆ ಕಾರ್ಯಕ್ರಮಗಳು ವೇಸ್ಟ್ ಆಗುತ್ತೆ. ಕೆಲವೊಂದ್ಸರಿ ಹೇಳ್ತಾರೆ ಮಾಹಿತಿ ಕೊಡೋರೇ ಇಲ್ಲ ಅಂತ. ಮಾಹಿತಿ ಕೊಡೋರು ಬಂದಾಗ ಉಪಯೋಗಿಸ್ಕೊಳ್ಳೋದು ಬಿಡೋದು ನಿಮ್ ಕಡೆ ಇದೆ, ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಇಂಥ ಯೋಜನೆ ಇನ್ನೊಂದಿಲ್ಲ. ಇದನ್ನ ನಾವು ಬ್ಯಾಂಕರ್ಸ್ ಪರ್ಸ್ಪೆಕ್ಟಿವ್ ಅನ್ನು ನಾವು ಹೇಳಕ್ ಇಷ್ಟಪಡ್ತೀವಿ. ಯಾಕೆಂದ್ರೆ ಈ ತರದ್ದು ಬಹಳಷ್ಟು ಯೋಜನೆಗಳಿದೆ. ಹಾಗಾಗಿ ಎಲ್ಲವೂ ಆನ್ಲೈನ್ ಅಲ್ಲಿ ನಡೆಯುತ್ತೆ. ಡಾಕ್ಯುಮೆಂಟ್ ಇಟ್ಕೊಂಡು ಎಲ್ಲೂ ಅದಾಡಂಗಿಲ್ಲ. ಒಂದು ಜಿಲ್ಲಾ ಮಟ್ಟದಲ್ಲಿ ಅಪ್ರೂವಲ್ ಸಿಕ್ಕ ನಂತರ ನೀವೆಲ್ಲೆಲ್ಲೂ ಹೋಗಲ್ಲ, ಎಲ್ಲವೂ ಆನ್ಲೈನ್ ಅಲ್ಲಿ ನಡೆಯುತ್ತೆ. ಅರ್ಜಿ ಹಾಕ್ಲಿಕ್ಕೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಇದ್ದಾರೆ. ನಿಮಗೆ ನನ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಸಾಕು, ಮುಂದೆ ನಡೆಸ್ಕೊಂಡು ಹೋಗೋ ಕೆಲಸ DRP. ಅರ್ಥ ಆಯ್ತಾ? ಉದಾಹರಣೆ ಕೊಟ್ರೆ ಅಷ್ಟೇ, ಸಿಂಪಲ್. ಸರ್, ಇದು ಕ್ರೆಡಿಟ್ ಗ್ಯಾರಂಟಿ ಅಂತ ಹೇಳಿದ್ರಲ್ಲ, CGTMSC ಬಗ್ಗೆ ಸ್ವಲ್ಪ ಹೇಳಿ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ನನಗೆ, ಪವನ್ ಅಂತ. ಇದ್ರ ಜೊತೆ ಇನ್ನೊಂದಿಬ್ರು ಹೊಸದಾಗಿ ಮಾಡ್ಕೊಂಡಿದ್ದಾರೆ, ಪ್ಲಸ್ ಜಂಟಿ ಕೃಷಿ ನಿರ್ದೇಶಕರು, ಪ್ಲಸ್ ನಾವು ರಾಜ್ಯ ಘಟಕದಿಂದ ಬಂದಿರ್ತೀವಿ. ನಮ್ಮ ನಂಬರ್ಗಳು ತಗೊಳ್ಳಿ, ಯಾವುದೇ ಹಂಗ ಇದ್ರು ಒಂದು ಮೆಸೇಜ್ ಹಾಕಿದ್ರೆ ಸಾಕು, ನಾವು ಕನೆಕ್ಟ್ ಮಾಡಿ ಕೊಡ್ತೀವಿ. ಅರ್ಥ ಆಯ್ತಾ? ಇಡೀ ರಾಜ್ಯಕ್ಕೆ ಮಾಡ್ತಾ ಇದೀವಿ, ಕೋಲಾರ ಮಾಡಿದ್ರೆ ಏನ್ ಸಮಸ್ಯೆ. ಓಕೆ. ಇನ್ನೊಂದು ಇಲ್ಲಿ ಇವತ್ತು ನೀವು ಗಮನಿಸಬಹುದು, SC ST ಅವ್ರು ಯಾರಾದ್ರೂ ಇದ್ರೆ ಅವರಿಗೆ ಇನ್ನು 3% ಇಂಟ್ರೆಸ್ಟ್ ನಲ್ಲಿ ಕಡಿತ ಸಿಗುವಂತ ಅವಕಾಶ ಇದೆ.
ಹಾಗಾಗಿ ಯಾರಾದ್ರೂ SC/ST ಫಲಾನುಭವಿಗಳು ಆಗ್ತಾ ಇದ್ರೆ ಬ್ಯಾಂಕ್ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ನೀವು ಹೇಳಿ, ನಾವು SC/ST ಸೀಮಿತದೊಳಗಡೆ ಬರ್ತೀವಿ, ಅದರಲ್ಲಿ ನಮಗೆ ಎಕ್ಸ್ಟ್ರಾ ನಮಗೆ ಸೌಲಭ್ಯ ಸಿಗುತ್ತೆ ಅದನ್ನು ಮಾಡಿಕೊಡಿ ಅಂತ ಇರೋ ಇಂಟ್ರೆಸ್ಟ್ ರೇಟ್ ಮೇಲೆ 3% ಕಡಿತ ಆಗುವ ಸಾಧ್ಯತೆ ಇರುತ್ತೆ. ಅರ್ಥ ಆಯ್ತಾ? ಇದೊಂದು ಎಕ್ಸ್ಟ್ರಾ ಬೆನಿಫಿಟ್ ಇದೆ SC/ST ಅವರಿಗೆ. ಅದರ್ವೈಸ್ ಎಲ್ರಿಗೂ ಒಂದೇ, ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, 18 ವರ್ಷ ವಯಸ್ಸಾಗಿರ್ಬೇಕಷ್ಟೇ. ಎಲ್ರಿಗೂ 50% ಸಬ್ಸಿಡಿ ಪಕ್ಕಾ ಸಿಗುತ್ತೆ. ಕನಿಷ್ಠ 6 ರಿಂದ 8 ತಿಂಗಳೊಳಗಡೆ ಸಬ್ಸಿಡಿನೂ ಬರುತ್ತೆ. 3 ವರ್ಷ ತನಕ ಕಾಯೋ ಅವಶ್ಯಕತೆನೇ ಇಲ್ಲ. ಹಾಗಾಗಿ ನಿಮ್ದು EMI ಪ್ರತಿ ತಿಂಗಳು ಕಟ್ತಿರಲ್ಲ ಮರುಪಾವತಿ, ಅದು ಕಡಿಮೆ ಆಗುತ್ತೆ. 5 ವರ್ಷ ಇರೋ ಲೋನು 3 ವರ್ಷಕ್ಕೆ ಮುಗಿದು. ಅರ್ಥ ಆಯ್ತಾ? ಇದು ಜನರಲ್ ಆಗಿ ನೀವು ಯೋಜನೆ ತಗೊಳ್ಳಿ. ಒಬ್ಬೊಬ್ಬ ವ್ಯಕ್ತಿಯಾಗಿ ಹೋದಾಗ SC/ST ಸಪರೇಟ್ ಸೌಲಭ್ಯ ತಗೋಬಹುದು. ಗುಂಪಾಗಿ ಹೋದಾಗ ಏನಿಲ್ಲ. ಗುಂಪು ಅನ್ನೋದು ಎಲ್ರಿಗೂ ಸೇರಿದೆ ಗುಂಪು. ಅರ್ಥ ಆಯ್ತಾ? ವೈಯಕ್ತಿಕವಾಗಿ ಹೋದಾಗ ಅಷ್ಟೇ ಸಿಗುತ್ತೆ. ಗುಂಪಲ್ಲಿ ಹೋದಾಗ SC/ST ಅಂತ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಗುಂಪಲ್ಲಿ ಗುಂಪು ಅದು ಯಾವುದೇ ಜಾತಿ ಭೇದ ಮಾಡೋಕ್ಕಾಗಲ್ಲ. ಇನ್ನೊಂದು ಹೇಳಿದ್ರು, ಇದು ಕ್ರೆಡಿಟ್ ಗ್ಯಾರಂಟಿ CGTMSE ಬಗ್ಗೆ ಹೇಳ್ತಾ ಇದ್ರು ಸರ್. ಆಮೇಲೆ ಅದ್ರ ಬಗ್ಗೆ ತುಂಬಾ ಗೌರವವಾಗಿ ಹೇಳ್ತಾರೆ. ಇದರಲ್ಲಿ CGTMSE ಅನ್ನೋದು ಕ್ರೆಡಿಟ್ ಗ್ಯಾರಂಟಿ ಅದ್ರ ಆಕ್ಟ್ ಕೆಳಗಡೆ ಬರುತ್ತೆ. ಸೊ ಅದರಲ್ಲಿ ಒಂದು 10 ಲಕ್ಷ ನಾವೇನ್ ಹೇಳಿದ್ವಿ ಮುದ್ರಾ ಯೋಜನೆ ಕೆಳಗಡೆ ಬರ್ತಾ ಇರೋದ್ರಿಂದ ಲೋನು ಯಾವುದೇ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಇಟ್ಕೋಬಾರ್ದು, ಅಂದ್ರೆ ಯಾವುದೇ ಆಸ್ತಿಯನ್ನ ಬ್ಯಾಂಕ್ ಅವ್ರು ತಗೊಂಡು ಸಾಲ ಕೊಡಬಾರ್ದು ಅನ್ನೋ ಒಂದು ಮಾನದಂಡ ಇದೆ. ಆದ್ರೆ ಬ್ಯಾಂಕ್ ಅವ್ರ ಸೇಫ್ಟಿ ಯಾರು ನೋಡೋರು ಅಲ್ವಾ? ಹಾಗಾಗಿ ಕ್ರೆಡಿಟ್ ಗ್ಯಾರಂಟಿದು ಬ್ಯಾಂಕ್ ಅವ್ರ ಸೇಫ್ಟಿ ಪ್ಲಸ್ ಬೆನಿಫಿಷರಿ ಸೇಫ್ಟಿ ಎರಡಕ್ಕೂ ಇಟ್ಕೊಂಡು ಅವರಿಗೆ ಕ್ರೆಡಿಟ್ ಗ್ಯಾರಂಟಿ ಎಲ್ಲ ಕೊಡ್ತಾರೆ. ಅದ್ರ ಚಾರ್ಜಸ್ ಅಗೇನ್ ಬೆನಿಫಿಷರಿ ಮೇಲೆ ಹಾಕ್ತಾರೆ. ಅರ್ಥ ಆಯ್ತಾ? ಅದನ್ನ ಇನ್ನೂ ಕೂಲಂಕುಷವಾಗಿ ಬೇಕಿದ್ರೆ ನಮ್ಮ LDM ಸಾಹೇಬ್ ಹೇಳ್ತಾರೆ. ಕ್ರೆಡಿಟ್ ಗ್ಯಾರಂಟಿ ಅನ್ನೋದು ಅಷ್ಟೇ, ಅದರಲ್ಲಿ ಇನ್ನೇನು ಎಕ್ಸ್ಟ್ರಾ ಇಲ್ಲ. ಓಕೆ, ಶ್ಯೂರಿಟಿ ಯಾರು ಕೇಳಲ್ಲ. ತುಂಬಾ ಕೋಟಿಗಟ್ಟಲೆ ಹೋದಾಗ ನೀವು ವ್ಯವಹಾರ ನೋಡ್ತಾರೆ. ಯಾಕಂದ್ರೆ ಅಲ್ಟಿಮೇಟ್ಲಿ ಬ್ರಾಂಚ್ ಮ್ಯಾನೇಜರ್ ಯಾರು ಸ್ಯಾಂಕ್ಷನ್ ಮಾಡ್ತಾರಲ್ಲ ಅವರು ನಿಮ್ಮ ಶಕ್ತಿಯನ್ನ ಅಳದು ತೂಗಿನೇ ಲೋನ್ ಕೊಡೋದು. ಅದನ್ನ ಯಾರು ಫೋರ್ಸ್ ಮಾಡಕ್ ಆಗಲ್ಲ. ಈಗ ನಾವು ರಾಜ್ಯ ಘಟಕ ಲೋನ್ ಕೊಡಿ ನಾವು ಯಾವತ್ತೂ ಮಾಡಿಲ್ಲ, ಮಾಡೋದಿಲ್ಲ. ನಿಮಗೆ ಅಥವಾ ನಿಮ್ಮ ಗುಂಪಿಗೆ ಹಣ ತೀರಿಸುವ ಕೆಪಾಸಿಟಿ ಆ ಯೋಗ್ಯತೆ ಇದೆ ಅಂತ ಯಾರು ಯೋಚನೆ ಮಾಡಲ್ಲ, ಕೊಟ್ಟೆ ಕೊಡ್ತೀವಿ. ಅರ್ಥ ಆಯ್ತಾ? ನಿಮ್ಗೆ ಯಾವ್ದಾದ್ರು ಹಿಂದೆ ಸುಸ್ತಿ ಆಗಿದ್ರೆ ದಯವಿಟ್ಟು ಬ್ಯಾಂಕ್ ಅಪ್ರೋಚ್ ಮಾಡೋದು ಕಷ್ಟ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡ್ಕೊಂಡು ಹೋಗಿ. OTS ಆಗಿರುತ್ತೆ, ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಸುಸ್ತಿಗಳಾಗಿರುತ್ತೆ. ಅವಾಗ ಏನಾಗುತ್ತೆ, ಬ್ಯಾಂಕ್ ಅವರು ಆಲ್ರೆಡಿ ರೆಕಾರ್ಡ್ ಬರ್ತಾ ಇರುತ್ತೆ. ನೀವ್ ಏನೇ ತಿಕ್ಕೊಂಡಾಗ ಹಾಕಿದ್ರು ಲೋನ್ ಸಿಗೋದು ಕಷ್ಟ ಆಗ್ಬೋದು. ಕೊಡಲೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಕಷ್ಟ ಆಗ್ಬೋದು. ಸಬ್ಸಿಡಿ 15 ಲಕ್ಷ ಗರಿಷ್ಠ ಮಟ್ಟ ಅಥವಾ 50%. 10 ಲಕ್ಷ ಲೋನ್ ತಗೊಂಡ್ರೆ 5 ಲಕ್ಷ ಸಬ್ಸಿಡಿ. 30ಕ್ಕಿಂತ ಅಧಿಕ ಎಷ್ಟೇ ಲೋನ್ ತಗೊಂಡ್ರು 15 ಲಕ್ಷನೇ. ಸರ್, ಇದು ರಾ ಮೆಟೀರಿಯಲ್ ಮಿಷನರೀಸ್ ಮಾತ್ರ ಲೋನ್ ಕೊಡ್ತೀರಲ್ವಾ? ಕ್ಯಾಪಿಟಲ್ ಸಬ್ಸಿಡಿ ಅಂತ ಹೇಳ್ತೀವಿ. ಮೆಷಿನರೀಸ್ ಮತ್ತೆ ಸಿವಿಲ್ ಕಾಸ್ಟ್ ಮತ್ತೆ ಶೆಡ್ ನಿರ್ಮಾಣಕ್ಕೆ ಕೊಡ್ತೀವಿ. ಸಿವಿಲ್ ಕಾಸ್ಟ್ ಅಂದ್ರೆ ಬಿಲ್ಡಿಂಗ್ ಎಲ್ಲ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಶೆಡ್ ಅಥವಾ ಫ್ಯಾಬ್ರಿಕೇಶನ್ ವರ್ಕ್ ಅಂತ ಕರಿತೀವಿ. 70% ಹಣವನ್ನ ನೀವು ಮೆಷಿನರೀಸ್ ಮೇಲೆ ಹಾಕಬೇಕಾಗುತ್ತೆ. 30% ಹಣವನ್ನ ಈ ಶೆಡ್ ಕನ್ಸ್ಟ್ರಕ್ಷನ್ಗೆ ಹಾಕೋಬಹುದು. ಅದಕ್ಕಿಂತ ಮೀರಿ ಆಗೋದಿಲ್ಲ. 70 + 30 100%. ಕ್ಲಿಯರ್? ಇಲ್ಲ ನನಗೆ ಪೂರ್ತಿ ಮಿಷನರಿ ಬೇಕು ಅಂತಂದ್ರೆ 100% ಮಿಷನರಿನೇ ತಗೋಬಹುದು. ವರ್ಕಿಂಗ್ ಕ್ಯಾಪಿಟಲ್ಗೆ ಸಬ್ಸಿಡಿ ಸಿಗಲ್ಲ, ಸಾಲ ತಗೋಬಹುದು. ಅದನ್ನ ನಾವು ಸಬ್ಸಿಡಿಗೆ ಕ್ಯಾಲ್ಕುಲೇಟ್ ಮಾಡಲ್ಲ, ಸಪರೇಟ್ ಆಗಿ ಆಗುತ್ತೆ. ಸಪರೇಟ್ ಆಗಿ ಸಾಲ ತಗೋಬಹುದು. ಪ್ರಶ್ನೆಗಳಿದೆಯಾ? ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಯೋಚನೆ ಮಾಡಿ, ಎಸ್ಪೆಷಲಿ SHGs. ಅದಕ್ಕೂ ಅಷ್ಟೇ 50% ಗ್ರಾಂಟ್ ಇದೆ. ಇದು ಮಾರ್ಕೆಟಿಂಗಿಗೆ ನಾವು ಒಂದಷ್ಟು ಸಹಕಾರ ಕೊಡ್ತೀವಿ. ಮಾರ್ಕೆಟಿಂಗಿಗೆ ಯಾವ ತರ ಅಂತಂದ್ರೆ ನಮ್ಮ ಎಸ್ಪೆಷಲಿ ನಮ್ಮ PMFM ಬೆನಿಫಿಷರೀಸ್ ಆದಾಗ ಯಾವ್ದಾದ್ರು ಮೇಳಗಳಾದ್ರೆ ಅವುಗಳಿಗೆ ಉಚಿತವಾಗಿ ಸ್ಟಾಲ್ ಗಳನ್ನ ಕೊಡಿಸ್ಕೊಡ್ತೀವಿ. ಜಿಲ್ಲಾ ಮಟ್ಟ ಇರ್ಬೋದು, ರಾಜ್ಯ ಮಟ್ಟ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟ. ಈಗ ಮುಂದಿನ ವಾರದಲ್ಲಿ ನಮ್ದು ಗಲ್ಫ್ ಫುಡ್ ಅಂತ ಒಂದು ಇದು ದುಬೈನಲ್ಲಿ ನಡೀತಾ ಇದೆ ಒಂದು ಕಾರ್ಯಕ್ರಮ. ಸೊ ಅಲ್ಲಿಗೂ ಕೂಡ ಬೆನಿಫಿಷರೀಸ್ ಕಳಿಸ್ಕೊಡ್ತಾ ಇದೀವಿ. ರೀಸೆಂಟ್ ಆಗಿ ಡೆಲ್ಲಿಯಲ್ಲಿ ಆಯ್ತು ಇಂಡಸ್ ಫುಡ್ ಅಂತ. ಅದಕ್ಕೆ ಮುಂಚೆ ಸೆಪ್ಟೆಂಬರ್ ನಲ್ಲಿ ವರ್ಲ್ಡ್ ಫುಡ್ ಇಂಡಿಯಾ ಅಂತ ಆಯ್ತು, ವಿಶ್ವ ಆಹಾರ ಮೇಳ ಅಂತ. ಅಲ್ಲಿಗೂ ಕೂಡ ನಾವು 5 ರಿಂದ 10 ಬೆನಿಫಿಷರೀಸ್ ಕಳಿಸ್ಕೊಡ್ತಿದ್ವಿ. ಒಂದು ಮತ್ತೆ ಹೇಳ್ತೀನಿ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಯಾರು ಎಷ್ಟೇ ಪುಷ್ ಮಾಡಿದ್ರು ನಿಮ್ಗೆ ಅವಶ್ಯಕತೆ ನಿಮ್ಗೆ ಪೂರೈಕೆ ಆಗದೇ ಇಲ್ಲ. ಕ್ವಾಲಿಟಿ ಅಲ್ಟಿಮೇಟ್ಲಿ ಇದೇ ಇಂಪಾರ್ಟೆಂಟ್. ಅರ್ಥ ಆಯ್ತಾ?
ಇದಕ್ಕೆ ಆದ್ಯತೆ ಕೊಡ್ಲಿಲ್ಲ ಅಂತಂದ್ರೆ ಯಾವುದೇ ಸ್ಕೀಮ್ ಕೊಟ್ರು ಎಷ್ಟೇ ಸಾಲ ಕೊಟ್ರು ವೇಸ್ಟ್. ಅದಂತೂ ಫ್ರಾಂಕ್ ಆಗಿ ಹೇಳ್ತೀನಿ. ದಯವಿಟ್ಟು ಕ್ವಾಲಿಟಿ ಮೇಲೆ ಗಮನ ಕೊಡಿ. ಪ್ಯಾಕಿಂಗು ಅಷ್ಟೇ, ಇವತ್ತು ಪ್ಯಾಕಿಂಗ್ ಇವರೇ ಡಿಸೈನ್ ಮಾಡಿ ಕೂಡ ಕೊಡ್ತಾರೆ, ಅವರ ಸ್ನೇಹಿತರ ಜೊತೆಗಿದ್ದಾರೆ. ಬ್ರ್ಯಾಂಡಿಂಗ್ ಮಾಡೋದು ಹೇಗೆ, ಬ್ರ್ಯಾಂಡ್ ನೇಮ್ ರಿಜಿಸ್ಟ್ರೇಷನ್ ಮಾಡಿಸೋದು ಹೇಗೆ, ಅದಕ್ಕೆಲ್ಲ ಗೈಡೆನ್ಸ್ ಇವರೇ ಕೊಡ್ತಾರೆ. ಅಷ್ಟು ವಿದ್ಯಾರ್ಥಿ ಇದೆ, ಅಷ್ಟು ತಾಂತ್ರಿಕ ಮಾಹಿತಿನೂ ಅವ್ರ ಹತ್ರ ಇದೆ, ಉಪಯೋಗ ಮಾಡ್ಕೊಳ್ಳೋದು ನಿಮ್ಮ ಕೈ. ಓಕೆ, ಇಷ್ಟು ಮಾಡ್ಕೊಳ್ಳಿ.